ನಮ್ಮ ಈ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಮತ್ತೆ ರಂಭಾಪುರಿ ಪೀಠದ ಪ್ರಸ್ತುತ ಜಗದ್ಗುರುಗಳ ಹೆಸರನ್ನೇ ತಮ್ಮ ನಾಮವನ್ನಾಗಿಸುವಂತಹ ಶ್ರೀಯುತ ಎಸ್.ಟಿ. ಸೋಮಶೇಖರ್ ಸರ್ ಅವರು ಈಗ ನುಡಿಗಾಗಿ. ರಂಭಾಪುರಿ ಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ ಇಷ್ಟಲಿಂಗ ಪೂಜೆಗೆ ಬೆಳಗ್ಗೆಯಿಂದ ನಮ್ಮ ಕ್ಷೇತ್ರದ ಎಲ್ಲ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮವಾಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ವೈಯಕ್ತಿಕವಾಗಿ ಭೇಟಿ ಮಾಡಿ ಈ ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ, ತಾವು ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿದ್ದರೂ ಕೂಡ ಸ್ವಾಮೀಜಿಯವರ ಇಷ್ಟಲಿಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಅವರಿಗೆ ಮನವಿಯನ್ನು ಮಾಡಿದೆ. ಅವರು ತಕ್ಷಣ ಈ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ, 6:30 ಒಳಗಡೆ ಸ್ವಾಮೀಜಿಗೆ ಮಾಹಿತಿಯನ್ನು ಕೊಡು ಅಂತ ಹೇಳಿದ್ರು. ಅದೇ ತರ ಸ್ವಾಮೀಜಿಗೆ ಮಾಹಿತಿಯನ್ನು ಕೊಟ್ಟು ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮುಖ್ಯಮಂತ್ರಿಗಳ ಬಗ್ಗೆ ನಾನೇನು ಜಾಸ್ತಿ ಹೇಳಬೇಕಾದಿಲ್ಲ, ತಮಗೆಲ್ಲ ಗೊತ್ತಿದೆ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಸ್ವಲ್ಪ ದಿವಸ ಆಗಿದೆ, ಆದರೂ ಅವರಿಗೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮುಖ್ಯ ಅಲ್ಲ. ಕರ್ನಾಟಕ ರಾಜ್ಯಾದ್ಯಂತ ರೈತರ ಭವನ ಏನಾಗ್ತಾ ಇದೆ, ಎಲ್ಲೆಲ್ಲಿ ಸ್ಟ್ರೈಕ್ ಆಗ್ತಾ ಇದೆ, ಮಳೆ ಇಲ್ಲ, ಅಭಾವ ಆಗ್ತಿದೆ, ಅದಕ್ಕೆ ಏನಾದ್ರೂ ಒಂದು ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದೇ ಒಂದು ದೃಷ್ಟಿ ಚಾಮುಂಡಿ ತಾಯಿಗೆ ಭೇಟಿ ಮಾಡಿ ಕರ್ನಾಟಕದ ರೈತರನ್ನ ಈ ಸಂಕಷ್ಟದಿಂದ ಪಾರ ಮಾಡುವಂತಕ್ಕಂಥದ್ದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಾರ್ಥನೆ ಮಾಡಿದ ಮರುಗಳಿಗೆಯಲ್ಲೇ KRS ಡ್ಯಾಮ್ಗೆ 7 ಅಡಿ ನೀರು ಬಂದು ಹತ್ರ 100 ಅಡಿ ನೀರು ಬರ್ತಕ್ಕಂಥದ್ದಕ್ಕೆ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಇದು ಕಾರಣ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ದೈವ ಭಕ್ತರು, ನಮ್ಮ ಅಜ್ಜಯ್ಯನ ಪರಮ ಶಿಷ್ಯರಾಗಿ, ನಮ್ಮ ರಂಭಾಪುರಿ ಸ್ವಾಮಿಗಳ ಭಕ್ತರಾಗಿ, ತಾಯಿ ಚಾಮುಂಡಿಯ ಆರಾಧ್ಯ ದೈವ ಡಿ.ಕೆ. ಶಿವಕುಮಾರ್ ಅವರು ಪ್ರಾರ್ಥನೆ ಇವತ್ತು KRS ಮತ್ತೆ ಕಬಿನಿ, ಆರಂಗಿ ಎಲ್ಲ ಕೂಡ ಇವತ್ತು ಮಳೆ ತುಂಬಿ ಬರ್ತಾ ಇದೆ, ಡ್ಯಾಮ್ಗಳು ತುಂಬಿ ಬರ್ತಾ ಇದೆ. ಕರ್ನಾಟಕ ಮತ್ತೆ ತಮಿಳುನಾಡು ಏನು ಇವತ್ತು ವರ್ಸಸ್ ನಡೀತಾ ಇತ್ತು ಅದೆಲ್ಲ ಕೂಡ ಅವರ ದೈವ ಕೃಪೆಯಿಂದ ಸಾಲುವಾಗಿ ಕರ್ನಾಟಕದ ಜನ ರೈತರು ಮತ್ತೆ ತಮಿಳುನಾಡಿನ ರೈತರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾಲದಲ್ಲಿ ಯಾವುದೂ ಕೂಡ ರೈತರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಅವರ ದೃಷ್ಟಿ, ಅವರಲ್ಲಿರ್ತಕ್ಕಂಥ ದೈವ ಕೃಪೆ ಇವತ್ತು ಎಲ್ಲ ಕೂಡ ಸಲ್ಲಿಸಲಾಗ್ತಾ ಇದೆ. ನಾನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಮುಖ್ಯಮಂತ್ರಿಗಳು ಏನೇನು ಒಂದೊಂದು ಡಿಸಿಷನ್ ತೆಗೆದುಕೊಳ್ತಿದ್ದಾರೆ ಅದು ಕರ್ನಾಟಕದ ಜನತೆಗೆ ತೀರ್ಮಾನ ಮಾಡತಕ್ಕಂಥ, ಕರ್ನಾಟಕದ ಜನತೆಗೆ ಒಳ್ಳೇದಾಗ್ತಕ್ಕಂಥ ಐತಿಹಾಸಿಕ ತೀರ್ಮಾನವನ್ನ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಬಹಳ ಯೋಚನೆ ಮಾಡಿ ತೆಗೆದುಕೊಳ್ತಾ ಇದ್ದಾರೆ. ನಾನು ರಂಭಾಪುರಿ ಸ್ವಾಮೀಜಿಗಳ ಪಾದಗಳಲ್ಲಿ ಒಂದೇ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಕರ್ನಾಟಕಕ್ಕೆ ಒಳ್ಳೆಯ ಹೆಸರನ್ನ ತರ್ತಕ್ಕಂಥ ಶಕ್ತಿಯನ್ನ ಅವರಿಗೆ ಆಶೀರ್ವಾದ ಮಾಡಿ ಅಂತೇಳಿ ರಂಭಾಪುರಿ ಸ್ವಾಮಿಗಳಲ್ಲಿ ನಾನು ವೈಯಕ್ತಿಕವಾಗಿ ಮನವಿಯನ್ನು ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.